ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇನ್ನೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 1 ಲಾಕ್, 2 ಲಾಕ್, 3rd ಲಾಕ್ 3 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಮೇಲೆ 3 ಲಾಕ್ ಆದಮೇಲೆ ಒಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ದೊಡ್ಡ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಬೀಡ್ ಇನ್ಸರ್ಟ್ ಮಾಡಿದ ಮೇಲೆ ಬೀಡ್ ಲಾಕ್ 1 2 3 ಚೈನ್ ಹಾಕಿ, 3 ಆದರೂ ಹಾಕಿ 2 ಆದರೂ ಹಾಕಿ ತೊಂದರೆ ಇಲ್ಲ. ನಾನಿಲ್ಲಿ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಒಂದು ಬೀಡ್ ಮತ್ತು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಲಾಕ್. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಬಿಟ್ಟು, ಈಗ ನಾರ್ಮಲಾಗಿ 5 ಚೈನ್ ಲಾಕ್ ಹಾಕ್ತೀವಲ್ಲ ಅದೇ ಥರ ಇಲ್ಲಿ ಒಂದು ಬೀಡ್ ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಥರ ಅಷ್ಟೇ. ಇಲ್ಲಿ ಫಸ್ಟ್ 3 ಲಾಕ್ ಮಾಡ್ಕೊಂಡಿದ್ವಿ, ಸೊ ಇಲ್ಲಿ ಕೂಡ 3 ಲಾಕ್, 3 ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಬಂದು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋದು, ದೊಡ್ಡ ಸೈಜ್ ಬೀಡ್. ದೆನ್ ಬೀಡ್ ಲಾಕ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಲಾಕ್. ಸೊ ಇಲ್ಲಿನೂ 3 ಲಾಕ್ಸ್. ಎಸ್, 3 ಲಾಕ್ ಆದಮೇಲೆ ಒಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಕ್ 1 2 3 ಆದಮೇಲೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಕ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಒಂದು ಲಾಕ್. ಮತ್ತು ಸೇಮ್ ಅದೇ ಥರನೇ ಕಂಟಿನ್ಯೂ ಮಾಡೋದು ಸೀರೆ ಪೂರ್ತಿ. 1 ಲಾಕ್, 2nd ಲಾಕ್, 3rd ಲಾಕ್. ನೋಡಿ, ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಇಲ್ಲಿ ಕುಚ್ಚು. ಸೊ 3 ಲಾಕ್ ಆದಮೇಲೆ ಒಂದು ಬೀಡ್. ಬೀಡ್ ಲಾಕ್, ನೆಕ್ಸ್ಟ್ ಇಲ್ಲಿ ಮತ್ತೆ 3 ಲಾಕ್. 1 2 3 ಲಾಕ್ ಆದಮೇಲೆ ಏನು ಹೇಳಿ, ಒಂದು ಬೀಡ್. ಲಾಕ್ 1 2 3 ಆದಮೇಲೆ ಇನ್ನೊಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್. ಕೊನೆಗೂ ನಾವು 3 ಲಾಕ್ ಹಾಕಿ ಎಂಡ್ ಮಾಡೋದು. ಸೊ ಇಲ್ಲಿ ಇವಾಗ ನಾವು ಕುಚ್ಚು ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ.